ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ, ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಫಸ್ಟ್ ಟೈಮ್ ಯಾರಾದರೂ ವಿಡಿಯೋ ನೋಡ್ತಿದ್ರೆ ನೀವೆಲ್ಲರೂ ಕೂಡ ನನಗೊಂದು ಲೈಕ್ ಮಾಡಿ. ಇವಾಗ ನಾನು ಕುಶಾಲನಗರದಲ್ಲಿದ್ದೇನೆ. ಇಲ್ಲಿ ನಾನು ಒಂದು ಸ್ವಲ್ಪ ಪ್ಲೇಸಿಗೆ ಹೋಗ್ತೇನೆ. ಅಲ್ಲಿ ಏನೋ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ರೆ ಹೋಗಿ ಒಂದು 5 ನಿಮಿಷನೇ, ಎಷ್ಟೋ 10 ನಿಮಿಷನೇ ಏನೋ ಇರೋದು. ಅಲ್ಲಿದ್ದು ವೀಡಿಯೋಸ್ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡ್ತೇನೆ. ನೀವೆಲ್ಲರೂ ಕೂಡ ನನಗೆ ಇದೇ ಥರ ಸಪೋರ್ಟ್ ಮಾಡಿ. ಮತ್ತು ನನಗೆ 1000 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಲ್ಲ, ನಿಮಗೆಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸು. ಆ 1000 ಸಬ್ಸ್ಕ್ರೈಬರ್ಸ್ ಈಗ 1058 ಆಗಿದ್ದಾರೆ. ಇದು ಇನ್ನೂ ಕೂಡ 2K 3K 4K ಹಾಗೆ ತುಂಬ ಲಕ್ಷ ಆಗಲಿ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಈ ಶೆಕೆಗಾಲದಲ್ಲಿ ಕಬ್ಬು ಜ್ಯೂಸ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಹಾಗೆ ನಾವು ಕೂಡ ಒಂದು ಕಡೆ ಗಾಡಿ ನಿಲ್ಲಿಸಿ ಕಬ್ಬು ಜ್ಯೂಸ್ ಕುಡಿದ್ವಿ. ಈ ಕಡೆ ಪ್ಲೇಸ್ಗೆ ಬಂದೇನೆ. ಹಾಗೆ ಅಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿ ಇವಾಗ ಒಂದು ಕಡೆ ಬಂದ್ವಿ. ಇವಾಗ ಇಲ್ಲಿ ಬಂದಾಗಿದೆ. ಬಂದು ಏನು ಮಾಡೋದು ಅಂತ ಹೇಳಿದ್ರೆ, ಊಟ ಎಲ್ಲ ಆಯಿತು. ಇವಾಗ ಫಸ್ಟಿಗೆ ಇಲ್ಲಿ ನಮಗೆ ಟೀ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ಇವಾಗ ನಾನು ಏನು ಮಾಡ್ತೇನೆ ಅಂತೇಳಿದ್ರೆ, ಒಂದು ಗ್ಲಾಸ್ ನೀರು ತಗೊಳ್ತೇನೆ. ಆಮೇಲೆ ಇದಕ್ಕೆ ಹಾಕ್ಕೊಂಡು ಇವಾಗ ಅದರ ವೀಡಿಯೋ ನಾನು ನಿಮಗೆ ತೋರಿಸ್ತೇನೆ. ಬಂದು ರೆಸ್ಟ್ ಎಲ್ಲ ಮಾಡಿ ಆಗುವಾಗ ತುಂಬ ಹಸುವಾಯಿತು. ಹಾಗೆ ನಾವೊಂದು ಹೋಟೆಲ್ಗೆ ಹೋದ್ವಿ. ರೈಸ್ ಸಾಂಬಾರೆಲ್ಲ ಆರ್ಡರ್ ಮಾಡಿದ್ವಿ. ಅದನ್ನು ಚೆಂದ ಊಟ ಮಾಡಿ ಆಮೇಲೆ ನಾವು ಕುಶಾಲನಗರ ಗೋಲ್ಡನ್ ಟೆಂಪಲ್ಗೆ ಹೊರಟ್ವಿ. ರೊಟ್ಟಿಗೆ ಅಂತೇಳಿ ಸ್ಪೆಷಲಾಗಿ ಪುಟ್ಟಿ ಕೊಟ್ಟಿದ್ರು. ಅದು ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ಇದು ಕುಶಾಲನಗರ ಗೋಲ್ಡನ್ ಟೆಂಪಲ್. ಇಲ್ಲಿ ಫುಲ್ಲು ಟಿಬೇಟಿಯನ್ನರೇ ಇರೋದು. ಅವ್ರದ್ದೇ ಅಂಗಡಿ, ಆಮೇಲೆ ಆ ಕಡೆ ಈ ಕಡೆ ಹೋಟೆಲ್ ಆಗಿರ್ಬೋದು, ಅವ್ರದ್ದೇ ಶಾಲೆ ಎಲ್ಲನೂ ಕೂಡ ಅವ್ರದ್ದೇ ಇರೋದು. ಅವರೇ ಇಲ್ಲಿರೋದು. ಅವ್ರನ್ನ ಬಿಟ್ಟು ಬೇರೆ ಅಂದರೆ ನಮ್ಮಂಥವ್ರು ಅಂದರೆ ಹೀಗೆ ನಾರ್ಮಲ್ ಲೋಕಲೈಟ್ಸಲ್ಲಿ ಯಾರೂ ಕೂಡ ಇಲ್ಲ. ಇರೋದೆಲ್ಲ ಟಿಬೇಟಿಯನ್ಸ್. ಅವ್ರು ಯಾಕೆ ಇಲ್ಲಿ ಬಂದು ವಾಸವಾದರು ಅದೆಲ್ಲ ನಮಗೆ ಅದರ ಬಗ್ಗೆ ಸ್ಟೋರಿ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದರೂ ಗೊತ್ತಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವಿವಾಗ ಕುಶಾಲನಗರ ಗೋಲ್ಡನ್ ಟೆಂಪಲಲ್ಲಿದ್ದೇವೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಯಾಕಡೆ ಈ ಕಡೆ ಎಲ್ಲ ಫುಲ್ಲು ಸುಸ್ತಾಗಿ ಇದು ಟೆಂಪಲ್ ಒಳಗೆ ಹೋದಾಗ ನಮಗೆ ಒಂಥರ ಪಾಸಿಟಿವ್ ಎನರ್ಜಿ ಥರ. ಅಂದರೆ ಎಲ್ಲಿ ಹೋದರೂ ಹಸಿರಾಗಿ ಇತ್ತು, ನೀಟಾಗಿತ್ತು ಪ್ಲೇಸ್ ಎಲ್ಲ. ತುಂಬ ಖುಷಿಯಾಯಿತು. ನೀವು ಇಲ್ಲಿ ನೋಡ್ಬೋದು ಈ ವಿಡಿಯೋದಲ್ಲಿ, ಎಲ್ಲಿ ಹೋದರೂ ಹಸಿರೇ ಇದೆ. ಈ ಥರ ಪ್ಲೇಸ್ ಅಂದರೆ ಎಲ್ಲರೂ ಕೂಡ ಲೈಕ್ ಮಾಡ್ತಾರೆ. ಇವರು ಅದನ್ನು ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾರಲ್ಲ, ಅದಕ್ಕೆ ನಾವು ಮೆಚ್ಚಬೇಕು. ನನಗಂತೂ ಈ ಪ್ಲೇಸ್ನ ಬಿಟ್ಟು ಬರಲಿಕ್ಕೆ ಮನಸ್ಸೇ ಆಗಲಿಲ್ಲ. ಇಲ್ಲೇ ಇರಬೇಕು ಅಂತ ಹೇಳಿ ಅನ್ನಿಸ್ತಾನೆ ಇರ್ತಿತ್ತು. ಆದರೆ ಏನು ಮಾಡೋದು, ನಮ್ಮ ಜೊತೆ ಟೈಮ್ ಇತ್ತದು ಕಡಿಮೆ, ಹೋಗಿ ಬೇಗ ಬರಬೇಕಿತ್ತು. ಟಿಬೇಟಿಯನ್ನರು ಯಾಕೆ ನೇಪಾಳದಿಂದ ಇಲ್ಲಿಗೆ ಬಂದರು, ಅವರು ಟಿಬೇಟ್ ನೇಪಾಳ ಅದು ಎರಡು, ಅದರ ಬಗ್ಗೆ ನಂಗೆ ಗೊತ್ತಿಲ್ಲ. ಆ ನೇಪಾಳಿಯನ್ನರು ಅಂತ ನಾವೆಲ್ಲರೂ ಕೂಡ ಕರೀತಲ್ಲ, ಹಾಗೆ ಅವು ಯಾಕೆ ಇಲ್ಲಿ ಬಂದರು ಅಂತ ಹೇಳಿ ಆದರೆ ಯಾರಿಗಾದರೂ ಕತೆ ಗೊತ್ತಿದ್ದರೆ ಹೇಳಿ. ಇಲ್ಲಿ ನೀವು ವಿಡಿಯೋದಲ್ಲಿ ನೋಡ್ಬೋದು. ಅದು ನೇಪಾಳದವರು ನಾವು ಬೀಸಣಿಗೆ ಅಂತೇಳಿ ಹೇಳ್ತೇವೆ. ಹಾಗೆ ನಂಗೆ ಅದು ನೋಡೋ ಖುಷಿ ಆಯಿತು. ಹಾಗೆ ಒಂದು ವೀಡಿಯೋಸ್ ಮಾಡುವ ಅಂತ ಹೇಳಿ ಮಾಡಿಕೊಂಡದ್ದು. ಈ ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ಏನಂತ ಹೇಳಿದರೆ, ಇವಾಗ ನೋಡ್ತಾ ಇರುವಂಥದ್ದು ನೀವು, ಇದು ಮೈಸೂರು ಸಿಟಿ ತುಂಬಾ ಚೆನ್ನಾಗಿದೆ. ಆ ಕಡೆ ಈ ಕಡೆ ಗ್ರೀನರಿ ಆಗಿ ಸೂಪರ್ ಆಗಿದೆ. ಕ್ಲೀನ್ ಸಿಟಿ ಅಂತ ಕೂಡ ಇದಕ್ಕೆ ಹೆಸರು ಮೋಸ್ಟ್ಲಿ ಇದಕ್ಕೆ ಕೊಟ್ಟಿರ್ಬೋದು, ತುಂಬ ಕ್ಲೀನ್ ಇದೆ ಅಂತ ಹೇಳಿ. ಅಲ್ಲದೆ ಅಷ್ಟೊಂದು ಶೆಕೆಗೆ ಕಂಪೇರ್ ಮಾಡಿಕೊಂಡ್ರೆ ಬಿಸಿಲು ಕೂಡ ಸ್ವಲ್ಪ ಕಡಿಮೆ ಅಂದರೆ ಖಾರ ಕಡಿಮೆ. ಮಂಗಳೂರಿನಷ್ಟು ಮಾತ್ರ ಬಿಸಿಲಿಲ್ಲ. ಮಂಗಳೂರಲ್ಲಿ ಯಾಕೆ ಬಿಸಿಲು ಬರ್ತದೆ ಅಂತ ಹೇಳಿದರೆ, ಅಲ್ಲಿ ಬೀಚ್ ಇದೆಲ್ಲ, ಅದಕ್ಕೋಸ್ಕರ ಅಲ್ಲಿಂದ ಬಿಸಿ ಗಾಳಿ ಆ ಥರ ಬರ್ತದೆ. ಹಾಗಂತೇಳಿ ನಾನು ಮಂಗಳೂರನ್ನ ಇಲ್ಲಿ ಕೆಳಗೆ ಮಾಡಿ ನೋಡ್ತಿಲ್ಲ. ಮಂಗಳೂರು ಮೈಸೂರು ಸೇಮ್ ನಂಗೆ ಒಂದೇ ಥರನೇ ಅನಿಸ್ತು. ಆದರೆ ಅಲ್ಲಿ ಬಿಸಿಲು ಜಾಸ್ತಿ, ಇಲ್ಲಿ ಬಿಸಿಲು ಕಡಿಮೆ ಅಂತ. ಇವಾಗ ಈ ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ಟಿಪ್ಪು ಸುಲ್ತಾನ್ ಸರ್ಕಲ್. ಇದು ತುಂಬಾ ಸಖತ್ತಾಗಿದೆ. ಅಲ್ಲಿ ಹೋಗುವಾಗ ಅಂದರೆ ಮೈಸೂರು ಸಿಟಿದು ಬಸ್ ಸ್ಟ್ಯಾಂಡಿಗೆ ಹೋಗುವಾಗ ಅದೇ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಅಂತ ಹೇಳಿ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಹಾಗೆ ಸ್ವಲ್ಪ ಆ ಕಡೆ ಈ ಕಡೆ ನೋಡುವಾಗ ಫುಲ್ ಗ್ರೀನರಿ ಕಾಣಿಸ್ತಿತ್ತು. ವೀಡಿಯೋ ಮಾಡಿಕೊಳ್ಳುವ ಅಂತ ಹೇಳಿ ಅಂದ್ಕೊಂಡು ವೀಡಿಯೋ ಮಾಡಿಕೊಂಡೆ. ಅದು ಚನ್ನಪಟ್ಟಣ ಸೂಪರಾಗಿದೆ ಅದು ಕೂಡ ಏರಿಯಾ. ಯಾಕಂತೇಳಿದ್ರೆ ಮೈಸೂರು ಹತ್ರನೇ ಅಲ್ವಾ. ಹಾಗೆ ಇಷ್ಟೆಲ್ಲ ಸುತ್ತಾಡಿ ಜರ್ನಿ ಮಾಡಿಕೊಂಡು ಬಂದು ಆಮೇಲೆ ನಾವು ಬೆಂಗಳೂರಿಗೆ ರೀಚ್ ಆದ್ವಿ. ಗೋಲ್ಡನ್ ಟೆಂಪಲ್ ಒಳಗೆ
ನಮ್ಮ ಜೊತೆ ₹2 ಚೇಂಜ್ ಇರಲಿಲ್ಲ. ಹಾಗೆ ಅಂದರೆ ಎಲ್ಲ ಗೂಗಲ್ ಪೇ ಇದ್ದ ಕಾರಣ ನಾವು ಕೈಯಲ್ಲಿ ₹1 ಕೂಡ ಹಿಡ್ಕೊಂಡಿರಲಿಲ್ಲ, ಎಲ್ಲ ಮೊಬೈಲೇ ಇತ್ತು. ಆದ ಕಾರಣ ನಮಗೆ ಇದು ಸ್ಲಿಪ್ಪರ್ ಔಟ್ ಸೈಡ್ ಇಡ್ಲಿಕ್ಕೆ ಆಗಲಿಲ್ಲ. ಹಾಗೆ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಹೊರಗಡೆ ನೋಡಿಕೊಂಡು ಆ ಕಡೆ ಈ ಕಡೆ ನೋಡಿಕೊಂಡು ವಿಸಿಟ್ ಕೊಟ್ಟು ಬಂದ್ವಿ. ಅದರ ಜೊತೆಗೆ ಇವಾಗ ಏನು ಮಾಡುವ ಅಂತ ಹೇಳಿದ್ರೆ ಅಂತೂ ಬಂದಾಗಿದೆ, ಏನಾದರೂ ಒಂದು ತಿಂದ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳಿ ನಾನು ಇದು ಮ್ಯಾಂಗೋ ಮಿಲ್ಕ್ ಶೇಕ್ ಆರ್ಡರ್ ಮಾಡಿದ್ದೇನೆ. ಆರ್ಡರ್ ಮಾಡಿದ ಮ್ಯಾಂಗೋ ಮಿಲ್ಕ್ ಶೇಕ್ ಕೂಡ ಬಂತು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಲಾಸ್ಟ್ ತನಕ ವಿಡಿಯೋ ನೋಡಿ. ನನಗೆ ಇಷ್ಟು 1000 ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದೀರಾ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇದೇ ಥರ ಇರಲಿ. ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಟಾಟಾ, ಬೈ ಬೈ, ಟೇಕ್ ಕೇರ್.